ನಿಮ್ಗೆ ಚೆನ್ನಾಗಿಲ್ಲ ಇದ್ರಾ ದುಷ್ಟಿಗೆ ಮನೆ ಒಬ್ಬರ ಕಾಣಿಸಿಲ್ಲ. ಅಯ್ಯೋ ಅಯ್ಯೋ ಚಪಾತಿ ರೌಂಡಾಗಿ ಇರಬೇಕು, ಶೇಪ್ ಚೇಂಜ್ ಆಗಬಾರ್ದು. ನಮ್ಮ ಮನೆ ಲಕ್ಷ್ಮಿ ಮನೆ ಗೋಬೆ ಏನು ನೋಡ್ತಿರೋದು? ಏನು ಬೇಕು? ಏನು ಮಾಡ್ತಿದ್ದೀರಾ? ನೈಟು ಆಂಟಿ ಮನೆಯಲ್ಲಿ ಡೆಕೋರೇಷನ್ ಎಲ್ಲ ಮುಗಿಸ್ಕೊಂಡು ನಾವು ಬರೋ ಅಷ್ಟರಲ್ಲೇ ಲೇಟ್ ಆಗಿಬಿಟ್ಟಿತ್ತು. ಬೆಳಿಗ್ಗೆ ಬೇಗ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸಿಂಪಲ್ಲಾಗಿ ಪೂಜೆ ಮುಗಿಸ್ಕೊಂಡ್ವಿ. ಗೈಸ್, ಹಬ್ಬದ ದಿವಸ ನಾನೆಲ್ಲ ಪೂಜೆ ಮಾಡಿತ್ತಾಯ್ತು. ಇವಳು ಇನ್ನೂ ಸ್ನಾನನೇ ಮಾಡಿಲ್ಲ. ಕಂಡಾಗೆ ಈರುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಮತ್ತು ಸಬ್ಸಿಗೆ ಸೊಪ್ಪು, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ನೋಡಿ ಇಷ್ಟೇ, ಟೇಸ್ಟ್ಗಷ್ಟೇ. ಅಕ್ಕಿ ಹಸಿಟ್ಟು, ಸ್ವಲ್ಪ ಅಕ್ಕಿ ಹಸಿಟ್ಟು, ಮೈದಾ, ಉಪ್ಪು, ಸ್ವಲ್ಪ ಗರಂ ಮಸಾಲ ಇಷ್ಟೇ ಹಾಕಿ ಎಲ್ಲ ಕಲಿಸ್ಬಿಟ್ಟು ರೆಡಿ. ಇದು ಬಂದು ರಸಮ್ಗೆ, ಒಬ್ಬಟ್ಟು ಸಾರಿಗೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ, ಟೊಮೆಟೊ, ಹುಣಸೆಹಣ್ಣು, ಒಣಮೆಣ್ಸಿನ್ಕಾಯಿ ಮತ್ತು ಬ್ಯಾಡಗೆ ಮೆಣಸಿನ್ಕಾಯಿ, ಕೊತ್ತಂಬರಿ ಇಷ್ಟು ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಫ್ರೈ ಮಾಡಬೇಕು. ಫ್ರೈ ಆದಮೇಲೆ ಜೀರಿಗೆ, ಸ್ವಲ್ಪ ಮೆಂತೆಕಾಳು ಇಷ್ಟೇ, ಜಾಸ್ತಿ ಬೇಡ, ಸಾಕು. ಜಾಸ್ತಿ ಆಗೋಯ್ತು, ಒಂದೆರಡು ಕಾಲು ಇಟ್ಕೊಬಿಡ್ತೀನಿ. ಇದನ್ನು ಡ್ರೈ ರೋಸ್ಟ್ ಮಾಡಿಕೊಂಡು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಲೋ ಫ್ಲೇಮಾಗಿ ಡ್ರೈ ರೋಸ್ಟ್ ಮಾಡಬೇಕು. ಇಲ್ಲೊಂದು ಸೈಡು ರಸಮ್ ರೆಡಿ ಆಗ್ತೈತೆ. ಇಲ್ಲಿ ಫ್ರೈ ಆಗಿರೋದೆಲ್ಲ ಇಲ್ಲಿ ಹಾಕ್ಕೊಂಡಿದ್ದೀನಿ. ಕೊಬ್ಬರಿ ಸ್ವಲ್ಪ ಮತ್ತು ಜೀರಿಗೆ, ಡ್ರೈ ರೋಸ್ಟ್ ಮಾಡಿದ್ನಲ್ಲ ಜೀರಿಗೆ ಮತ್ತು ಮೆಂತೆಕಾಳು, ಅದು ಕೂಡ ಹಾಕ್ಕೊಂಡು ಗ್ರೈಂಡ್ ಮಾಡಬೇಕೀಗ. ತೊಗರಿ ಬೇಳೆನ ಹಾಕ್ಕೊಂಡು ರುಬ್ಬೋದೇ ಮರ್ತೋಗ್ಬಿಟ್ಟಿದ್ದೀವಿ, ಅದಕ್ಕೆ ಮತ್ತೆ ಇನ್ನೊಂದ್ಸಲ ರುಬ್ಬೋದು. ಅದಿದೆ ಸಾಸಿವೆ, ಸ್ವಲ್ಪ ಹಿಂಗು, ಮತ್ತು ಕರಿಬೇವು, ಮತ್ತು ಕಡ್ಡಿಗಳು ಹಾಕ್ತೀನಿ. ನಾವು ರುಬ್ಕೊಂಡಿದ್ದೀರಲ್ಲ ಅದನ್ನು ಒಬ್ಬಟ್ಟು ಕಟ್ಟು ನೀರು, ಬೇಳೆ ಬೇಯಿಸಿರೋ ನೀರು ಮತ್ತು ಬೇಳೆ ಅದು ಕೂಡ ಆ್ಯಡ್ ಮಾಡಬೇಕು. ನೆಕ್ಸ್ಟು ಇದರಲ್ಲಿ ಇರೋದನ್ನೆಲ್ಲ ನೀರು ಹಾಕಿ ಮಿಕ್ಸ್ ಮಾಡಿ ಹಾಕ್ಬೇಕು. ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಹಾಕ್ಕೊಂಡು ಫೈನಲಾಗಿ ಉಪ್ಪು ಹಾಕಿದ್ರೆ ಮುಗೀತು. ರಸಮ್ ರೆಡಿ, ರೈಸು ರೆಡಿ. ಇನ್ನು ಒಬ್ಬಟ್ಟು ರೆಡಿ ಮಾಡಬೇಕು. ಬೋಂಡ ಆಯಿತು. ಯಾವಾಗ? ಇವು ಮಲಗಿದ್ದಳು ರಾತ್ರಿ ಇಲ್ಲಿ ತಾನೇ ಮಲಗಿದ್ಲು, ಬೆಳಗ್ಗೆ ಮಲಗಿದ್ಲಮ್ಮ. ಇಲ್ಲಿಂದ ಬಂದ ತಕ್ಷಣ ಹೆಂಗೈತೆ ಬೋಂಡ? ಚೆನ್ನಾಗದ ಹಾಂ, ಚೆನ್ನಾಗದ. ಹಬ್ಬ ಬಂದರೆ ಬರೀ ಅಡುಗೆ ಕೆಲಸ ಮಾಡು ಇದೇ ಆಗ್ತೈತೆ. ಫುಲ್ಲು ಅರ್ಧ ದಿನ ಫುಲ್ಲು ಇದೇ ಕೆಲಸ. ಇವ್ರಿಗಂತೂ ವರ್ಷು ಎದ್ದೇಳು. ಯಾಕೆ? ನಿಮ್ ಕೆಮ್ಮು ನಾಟ್ಕೊಳ್ಳಿ, ಎಲ್ಲ ನಾಟ್ಕೊಳ್ಳಿ. ಚಿಡಿತಾಮ ಚಿಡಿ ಹಾಕನ. ಏಯ್ ಗೊಂಬೆ ಹೋಗ. ಈಗ ಒಬ್ಬಟ್ಟು ಮಾಡ್ತಾ ಇದ್ದೀನಿ. ಫೈನಲ್ಲು. ಇನ್ನು ಅಡುಗೆನೂ ಆಗಿಲ್ಲ, ಊಟನೂ ಆಗಿಲ್ಲ. ಮಾಡಿ ಆಮೇಲೆ ತಿನ್ನೋದು. ಈ ಥರ ಸ್ಟಫಿಂಗ್ ಮಾಡಿ ಒಂದು ರೆಸಿಪಿನೇ ಮಾಡ್ಕೊಳ್ಬೇಕು. ಥರ ಮಾಡಿ
ಗಾಯ್ಸ್ ಇವಾಗ ಒಬ್ಬಟ್ಟು ಮಾಡ್ತಾ ಇರೋದು. 1 ಗಂಟೆ ಆಯಿತು. ಇವಾಗ ಅಡುಗೆ ಮಾಡ್ತಾ ಇರೋದು. ಮಾಡಿ ತಿಂದು ರೆಸ್ಟ್ ಮಾಡೋದು ಅಷ್ಟೇ ಇವತ್ತಿನ ಕೆಲಸ. ಇನ್ನೇನು ಇಲ್ಲ. ಏನು ಅದೇ ಗಣೇಶ ಗೈಸ್ ನಾವು ಬಂದು ಅರ್ಧ ಗಂಟೆ ಆಯಿತು. ಈ ಸರ್ಗೋಸ್ಕರ ವೇಟ್ ಮಾಡ್ಕೊಂತ ಕೂತಿದ್ದೀರಿ. ಇವಾಗ ಬಂದಿದ್ದಾರೆ. ಏನು ಮೂಕ ಭಾಷೆ ಮಾತಾಡೋ. ಎಸ್ ಥ್ಯಾಂಕ್ ಯು ಫಾರ್ ವೇಟಿಂಗ್. ಪ್ರೀತಿ ಅಭಿಮಾನ ಎಲ್ಲ ಹಿಂಗೆ ಇರಲಿ ಅಂತ ಬರೀ ಗಣೇಶಂದು. ಅದು ಗಣೇಶ್ ಬರೋವಾಗ ಬೇರೆ ಗೊಂಬೆ ಪಪ್ಪು ಓನೇ ತಿಂತಾ ಇದೆಯಾ? ಓನ್ ತಿಂತಾ ಇದೆಯಾ? ಹಸಿಟ್ಟು ಅದು ಏನು ಹಸಿಟ್ಟು? ವಿಡಿಯೋನೇ ಮಾಡ್ತಾ ಇದೀನಿ, ಮಾತಾಡ್ತಾನೆ ಇಲ್ಲ. ಮಾತಾಡು. ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್, ವ್ಯೂ ಅಷ್ಟೇ.